ಎಲ್ರಿಗೂ ನಮಸ್ಕಾರ. ನಂದಿದ್ದು ಹೊಸ ವಿಡಿಯೋ ಮತ್ತು ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಿಮಗೆಲ್ಲರಿಗೂ ಗೊತ್ತೈತಿ ನೀವು ಬೈಕ್ ತೊಗೊಂಡೆ ರೀಸೆಂಟಾಗಿ ಅಂತಂದೇಳಿ. ಆ ಬೈಕ್ ನಾನೀಗ ದೀಪಾವಳಿ ರಜೆ ಐತಲ್ಲ, ಅದಕ್ಕೆ ಊರಿಗೂ ತೊಗೊಂಬಂದೀನಿ. ಎದಕ್ಕೆ ತೊಗೊಂಬಂದೀನಿ ಅಂದ್ರೆ ನಮ್ಮ ಊರ ದೇವ್ರ ಆಂಜನೇಯ ಸ್ವಾಮಿದ ಆಶೀರ್ವಾದ ತೊಗೋಬೇಕಂತೇಳಿ ತೊಗೊಂಬಂದಿದ್ದೆ. ಸೊ ಇವತ್ತು ಹೋಗೋಣ ಬರ್ರಿ ಹೋಗೋಣ, ಗುಡಿಯೊಳಗೆ ಸಿಗೋಣ. ಸೊ ನಾವು ಇವಾಗ ಗುಡಿಗೆ ಬಂದೀವಿ. ನಾವು ಕರೆಕ್ಟ್ ಟೈಮಿಗೆ ಬಂದ್ವಿ, ಇನ್ನೂ ಪೂಜೆ ಸ್ಟಾರ್ಟ್ ಆಗಿಲ್ಲ, ಇವಾಗ ಸ್ಟಾರ್ಟ್ ಆಗೋದಿತ್ತು. ಕರೆಕ್ಟ್ ಟೈಮಿಗೆ ಬಂದ್ವಿ. ಬರ್ರಿ ನಮ್ಮ ಬಾಸ್ ದರ್ಶನ ತೊಗೊಂಡು ಗಾಡಿ ಪೂಜೆ ಮಾಡ್ಸೋಣಂತ. ಎಲ್ಲ ರೆಡಿ ಆಗೈತಿ, ಇನ್ನೂ ಪೂಜೆ ಮಾಡಿಲ್ಲ, ಇವಾಗ ಸ್ಟಾರ್ಟ್ ಮಾಡೋ ಅಂತಾರೆ ಪೂಜೆ ಮಾಡೋಕ್ಕೆ. ನೋಡ್ರಿ ಎಲ್ಲ ರೆಡಿ ಆಗೈತಿ. ಬಂದಾಗೈತೆ ಅದು. ಇವಾಗ ಪೂಜೆ ಎಲ್ಲ ಆಯ್ತು. ಈಗ ಪೂಜಾರಿನ ಬೈಕ್ ಮುಂದ್ಬಿಡ ಅಂತಾರೆ. ಹಂಗೆ ಒಂದು ಗುಡಿಸಿದ್ರು ಒಂದು ರೌಂಡ್ ಹಾಕ್ತಾರೆ. ಅಲ್ಲಿ ಪೂಜೆ ಮುಗಿಸ್ಮೇಲೆ ನಾವು ಹೋಗತ್ತೀವಿ. ನಮ್ಮ ಮನೆದೇವ್ರು ಗೊಡ್ಚಿ ವೀರಭದ್ರ ಸ್ವಾಮಿ, ಗೊಡ್ಚಿಗೆ ನಾವು ಇವಾಗ ಅಂತೀವಿ. ಬರ್ರಿ ಹೋಗೋಣ, ಗುಡಿಗೆ ಹೋಗಿ ಪೂಜೆ ಎಲ್ಲ ಮಾಡ್ಸೋಣ. ಇಲ್ಲೇ ಹಾಕ ನೋಡು, ಇಲ್ಲೇ ಸೀದಾ ಹಾಕ. ಇಲ್ಲೇ ಬಂದು ಜಾಗ ಒಂದು. ನಾವೀಗ ದೇವಸ್ಥಾನ ಒಳಗಡೆ ಹೊಂಟೀವಿ. ಇಲ್ಲಿ ನೋಡಿದ್ರೆ ಯಾರೂ ಪೂಜಾರಿ ಕಾಣಿಸಂತಿಲ್ಲ, ಬಟ್ ಬೈಕ್ ಎಲ್ಲ ಭಾಳ ಅದಾವು. ಎಲ್ಲರೂ ದೀಪಾವಳಿ ಹಬ್ಬಕ್ಕೆ ಹೊಸ ಗಾಡಿ ತೊಗೊಂಡಾರ, ಎಲ್ಲರೂ ಇಲ್ಲೇ ಬಂದಾರ. ಇಲ್ಲಿ ಯಾರೂ ಪೂಜಾರಿಗಳು ಕಾಣಿಸಂತಿಲ್ಲ. ಅದಕ್ಕೆ ನಾವೇನು ಅಂದ್ಕೊಂಡ್ವಿ, ನಾವೇ ಪೂಜೆ ಮಾಡ್ಕೊಂಡ್ರಾಯ್ತು ಅಂತೇಳಿ ಅಂದ್ಕೊಂಡೀವಿ. ಬರ್ರಿ ನಾವು ಪೂಜೆ ಮಾಡಿದ್ರೆ ಆಯ್ತು. ಬೆಳಗ್ಗೆ
ಹಂಗಾರ ತಗೋ. ಇಲ್ಲಿ ಜಸ್ಟ್ ಹಂಗೆ ವ್ಯೂ ನೋಡ್ರಿ ಹೆಂಗೈತಿ ಗುಡಿ ಒಳಗಡೆದು. ನೋಡ್ರಿ ಯಾವ ಥರ ವ್ಯೂ ಐತಿ. ಮುಂದಕ್ಕೆ ಸರಿ ನೋಡಿ. ಅಲ್ಲೇ ಇಡ ಒಂದೊಂದು ಕಡೆ ಸುತ್ತ ಅಲ್ಲಿ ಬೆಳಗ್ಗೆ ಬಿಡು. ಬಾ ಇಲ್ಲೇ ಬಾ ಇರೋ ಲಿಂಬೆ ಹಣ್ಣು ಇಡ್ತೀನಿ. ಅಪ್ಪಿ ಸ್ವಲ್ಪ ಸರಿ.